ಸಂಜಯ್. ಹಾಯ್ ಮೇಡಮ್. ಹಾಯ್. ಇವತ್ತೆಲ್ಲ ಸೆಟಪ್ ಚೇಂಜ್ ಆಗಿದೆ ಅಲ್ವಾ? ಹೌದು. ಸ್ವಲ್ಪ ಮಿರರು ಇಲ್ಲ ನಮ್ಮದು, ಗ್ಲಿಟ್ಸಿ ಗ್ಲಾಮಿ ಮಿರರ್. ಸೊ ಹಾಯ್ ಎವ್ರಿ ಒನ್. ಆ್ಯಕ್ಚುಲಿ ಇವತ್ತು ಪಾಡ್ಕಾಸ್ಟ್ ಸೆಟಪ್ ಒಳಗಡೆನೇ ಮೇಕಪ್ ಮಾಡೋಣ ಅಂತ, ಯಾಕಂದರೆ ಆಚೆ ತುಂಬ ಸೌಂಡ್ ಬರ್ತಾ ಇದೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್ ದರ್. ಸೊ ಇಲ್ಲೇ ನೋಡೋಣ ಏನು ಮಾಡ್ತಾರೆ ಅಂತ. ದಿಸ್ ಇಸ್ ಸಂಜಯ್, ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟು. ಹಾಯ್. ವೆರಿ ಪ್ರೊಫೆಷ್ನಲ್, ತುಂಬ ಸೈಲೆಂಟು, ತುಂಬ ಟ್ಯಾಲೆಂಟೆಡ್ಡು. ಸೊ ತುಂಬ ಸೆಲೆಬ್ರಿಟೀಸ್ಗೆ ಮೇಕಪ್ ಮಾಡಿದ್ದಾರೆ. ಇಸ್ ಬಿನ್ ವಿತ್ ದೆಮ್. ಸ್ಕಿನ್ ಟೆಕ್ಸ್ಚರ್ ಬಗ್ಗೆ ಗೊತ್ತು, ಯಾರಿಗೆ ಯಾವ ಥರ ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣ್ತಾರೆ ಅಂತ ಗೊತ್ತು. ಸೊ ಅವರು ಟಿಪ್ಸ್ ಹೇಳ್ತಾರೆ, ನೀವು ಕೇಳಿ. ಸೊ ನನಗೂ ಹೇಳ್ಕೊಡಿ ಸಂಜಯ್ ಇವತ್ತು. ಓಕೆ, ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಎಸ್. ಫಸ್ಟು ಸ್ಕಿನ್ ಪ್ರೆಪ್ ಮಾಡ್ಕೋಬೇಕು. ಓಕೆ. ದೆನ್ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಮೇಕಪ್ಪಿಂದ ಎಲ್ಲ ಫ್ಲಾಸ್ನ ಮುಚ್ಬೋದಾ ಸಂಜಯ್? ಮಾಡ್ಬೋದು ಮೇಡಮ್, ಮಾಡ್ಬೋದು. ನಾವು ಸ್ಕಿನ್ ಎಷ್ಟು ಪ್ರೆಪ್ ಚೆನ್ನಾಗಿ ಮಾಡ್ತೀವಿ ಅಷ್ಟು ಮೇಕಪ್ ಚೆನ್ನಾಗಿ ಬರುತ್ತೆ. ಓಕೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವಿದು? 10 ಇಯರ್ಸ್ ಆಯಿತು. 10 ಇಯರ್ಸಿಂದ ಮೇಕಪ್ ಮಾಡ್ತಿದ್ದೀರಾ? ಎಷ್ಟು ಜನ ಏನಾದರೂ ಕೌಂಟ್ ಇಟ್ಟಿದ್ದೀರಾ? ಎಷ್ಟು ಸೆಲೆಬ್ರಿಟೀಸ್ಗೆ? ಲೆಕ್ಕ ಇಲ್ಲ ಮೇಡಮ್. ಹೌದಾ? ಏನಕ್ಕೆ ಕರೀತಾರೆ ನಿಮ್ಮನ್ನು ಮತ್ತೆ? ನೀವೇ ಬನ್ನಿ ಅಂತ ಕರೀತಾರಾ? ನಾವೆಷ್ಟು ಕೆಲಸ ಚೆನ್ನಾಗಿ ಮಾಡ್ತೀವಿ ಅಷ್ಟು ಕರೀತಾರೆ. ಓಕೆ. ಯಾವ ಸ್ಟೇಟ್ ಅವ್ರಿಗೆಲ್ಲ ಮಾಡಿದ್ದೀರಾ ನೀವು? ಮುಂಬೈ. ಓಕೆ. ಜಾಸ್ತಿ ಮಾಡಿರೋದೇ ಬೆಂಗಳೂರು. ಆ್ಯಡ್ ಶೂಟ್ ಎಲ್ಲ ಬರುತ್ತೆ. ಆ್ಯಡ್ ಶೂಟ್ ಎಲ್ಲ ಇದ್ದಾಗ ಫಾರಿನರ್ಸು ಮುಂಬೈ ಅವರೆಲ್ಲ ಬರ್ತಾರೆ, ಹೋಗಿ ಮಾಡ್ತೀವಿ. ಸೊ ಕರ್ನಾಟಕದ ಕಂದ ನೀವು ಒಂಥರ ಹಂಗೆ. ಓಕೆ. ವೈಪ್ ಆಯಿತು. ನೆಕ್ಸ್ಟು ಸ್ಕಿನ್ ಇದು ಮಾಡ್ಕೋಬೇಕು. ವೈಪ್ ಆದಮೇಲೆ ಪ್ರೈಮರ್ ಹಾಕೋಬೇಕು, ಮಾಯ್ಶ್ಚರೈಸರ್ ಹಾಕೋಬೇಕು. ಪ್ರೈಮರಲ್ಲಿ ಏನು ಕಲರ್ ಇರಲ್ವಲ್ಲ? ಇಲ್ಲ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ವಾಟರ್ ಥರ ಇರುತ್ತೆ, ವಾಟರ್ ಬೇಸ್ ಥರ. ಬಿಫೋರ್ ನಾವು ಪ್ರೈಮರ್ ಹಾಕ್ತೇನೆ ಹಂಗೆ ಮಾಡಿದ್ರೆ ಮೇಕಪ್ ಚೆನ್ನಾಗಿ ಬರಲ್ಲ, ಕೇಕೆ ಆಗಿಬಿಡುತ್ತೆ. ವಿತ್ ಪ್ರೈಮರ್ ಬಳಸಲೇಬೇಕು. ಪೋರ್ಸ್ ಕ್ಲೋಸ್ ಮಾಡುತ್ತಾ ಇದು? ಪೋರ್ಸ್ ಅಲ್ಲ, ಮಾಮೂಲಿ ಸ್ಕಿನ್ ಪ್ರೆಪ್ ಮಾಡೋಕ್ಕಷ್ಟೇ. ಓಕೆ. ಸೀರಿಯಲ್ಲು ಆಮೇಲೆ ಮೂವೀಸ್ ಆರ್ಟಿಸ್ಟ್ಗೆಲ್ಲ ನೀವು ಮೇಕಪ್ ಮಾಡ್ತೀರಾ? ಹೌದು. ಸೀರಿಯಲ್ ಮಾಡಲ್ಲ, ಬರೀ ಆ್ಯಡ್ ಶೂಟು, ಮೂವೀಸು, ವೆಡ್ಡಿಂಗ್ಸು. ಜಾಸ್ತಿ ಮಾಡೋದೇ ವೆಡ್ಡಿಂಗ್ಸು. ಓಕೆ. ಸೊ ಬ್ರೈಡಲ್ ಎಲ್ಲ ಮಾಡ್ತೀರಾ? ಬ್ರೈಡು. ನಾವು ಮೇಕಪ್ ಹೆಂಗೆ ಮಾಡಿದ್ರು ಸ್ಕಿನ್ ಟೋನಾಗಿ ಮಾಡಬೇಕು, ಜಾಸ್ತಿ ಬೆಳೆದಿರಂಗೆ ಆ ಥರ ಎಲ್ಲ ಮಾಡಬಾರ್ದು. ನ್ಯಾಚುರಲ್ ಆಗಿದ್ರೆ ಬೆಟರ್. ಓಕೆ. ಯಾರಾದರೂ ಇದ್ದಾರಾ ಸೆಲೆಬ್ರಿಟೀಸು? ಯಾರಾದರೂ ನಿಮಗೆ ತುಂಬ ಇನ್ನೂ ಮಾಡು? ಇವಾಗ ರೀಸೆಂಟಾಗಿ ಒಬ್ರಿಗೆ ಮಾಡಿದ್ದೀನಿ, ರಂಗಿತಾ ರಂಗ ಹೀರೋಯಿನು, ರಾಧಿಕಾ ಚೇತನ್ ಅಂತ. ಅವ್ರಿಗೆ ರೀಸೆಂಟಾಗಿ ಮಾಡಿದ್ದೆ. ಈಗ ಮೊನ್ನೆ ತಾನೇ ಶೂಟ್ ಇತ್ತು, ಮಾಡ್ಕೊಂಬಂದೆ. ತೆಲುಗುಲಿ ಇವ್ರಿಗೆ ಮಾಡಿದ್ದೀನಿ, ಧನ್ಯ ಬಾಲಕೃಷ್ಣ ಅಂತ. ಅವ್ರಿಗೆ ಪರ್ಸನಲಾಗಿ ಮೇಕಪ್ ಮಾಡ್ತಾ ಇದ್ದೀನಿ ಈಗ. ಹೌದಾ? ಓಕೆ. ಈಗ ನೆಕ್ಸ್ಟ್ ಪ್ರೈಮರ್ ಹಾಕಾಯಿತು. ನೆಕ್ಸ್ಟ್ ಸ್ಟೆಪ್ಪು ಕನ್ಸಿಲ್ ಮಾಡ್ಕೋಬೇಕು. ಮ್ಯಾಕ್ ಕನ್ಸಿಲರ್ ಇದು. ಓಕೆ. ಕನ್ಸಿಲ್ ಮಾಡ್ಕೋಬೇಕು. ಸೊ ದಿಸ್ ಇಸ್ ಮ್ಯಾಕ್ ಕನ್ಸೀಲರ್. ಯಾರು ನಮಗೆ ಸ್ಪಾನ್ಸರ್ ಮಾಡಿಲ್ಲ, ಇದೆಲ್ಲ ಸಂಜಯ್ ಅವ್ರ ಪ್ರಾಡಕ್ಟ್ಸೇ. ಸೊ ಹಿ ಈಸ್ ಯೂಸಿಂಗ್ ಮ್ಯಾಕ್ ಆನ್ ಮೀ ನೌ. ಇಷ್ಟೊಂದು ಶೇಡ್ಸ್ ಇರುತ್ತಾ? ಹೌದು. ಓಕೆ. ಕನ್ಸಿಲ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟಿಂಗ್ ಆರೆಂಜು ಇದು ಮಾಡ್ಕೋಬೇಕು. ನಿಮಗೆ ಡಾರ್ಕ್ ಸರ್ಕಲ್ಲು ಪಿಗ್ಮೆಂಟ್ ಎಲ್ಲ ಇರುತ್ತಲ್ಲ, ಅದು ಆರೆಂಜು ಸೂಟಬಲ್ ಆಗುತ್ತೆ ನಿಮಗೆ. ಓಕೆ. ಕಲರ್ ಕರೆಕ್ಟರ್ ಮಾಡ್ಕೋಬೇಕು. ಓಕೆ. ಯಾವ ಅಕಾಡೆಮಿಗೆ ಹೋಗಿ ಕಲ್ತ್ಬಿಟ್ಟು ಬಂದ್ರಿ ನೀವು? ಕೋರ್ಸ್ ಎಲ್ಲ ಮಾಡಿಲ್ಲ, ನಾನೇ ಕಲ್ತಿರೋದು. ಹಾಗೆ ಕಲ್ತಿರೋದು? ಒಬ್ಬ ಹಾಗೆ ಕಲ್ತ್ಬಿಟ್ಟು ಸೆಲೆಬ್ರಿಟೀಸ್ಗೆ ಎಲ್ಲ ಮೇಕಪ್ ಮಾಡ್ತಿದ್ದೀರಾ? ಹೌದು. ಸೂಪರ್. ಟ್ರಸ್ಟ್ವರ್ದಿ. ಇಂಟ್ರೆಸ್ಟ್ ಇರಬೇಕು ಅಷ್ಟೇ ಮೇಡಮ್. ಇಂಟ್ರೆಸ್ಟ್ ಇದ್ದರೆ ಕಾಮನ್ ಆಗಿ ಮಾಡ್ಬೋದು ಅಷ್ಟೇ. ಎಂಥ ಮಾತು ಕೇಳ್ತಿದ್ದೀರಲ್ಲ ಎಲ್ಲರೂ, ಇಂಟ್ರೆಸ್ಟ್ ಇದ್ದರೆ ಎಲ್ಲ ಮಾಡ್ಬೋದು ಅಷ್ಟೇ. ಸೊ ಇದನ್ನ ಬ್ಲೆಮಿಷಸ್ಸು, ಡಾರ್ಕ್ ಸರ್ಕಲ್ಲು, ಪಿಗ್ಮೆಂಟು ವಿತ್ ಪಿಂಪಲ್ಗೂ ಆಗುತ್ತೆ. ಓಕೆ. ನಾವು ಆದಷ್ಟು ಲೈಟಾಗಿ ಕವರ್ ಮಾಡಬೇಕು. ನಾವೆಷ್ಟು ಜಾಸ್ತಿ ಕಮ್ಮಿ ಮಾಡ್ತೀವಿ ಮೇಕಪ್ಪು ಅಷ್ಟು ಚೆನ್ನಾಗಿ ಬರುತ್ತೆ ಮೇಕಪ್ಪು. ಓಕೆ. ನಿಮಗೆ ತುಂಬ ಇಷ್ಟವಾಗೋ ಸೆಲೆಬ್ರಿಟಿಗೆ ಯಾವಾಗಾದರೂ ಮೇಕಪ್ ಮಾಡಿದ್ದೀರಾ? ಇಲ್ಲ, ಅಂಥವ್ರು ಯಾರೂ ಸಿಕ್ಕಿಲ್ಲ. ಯಾರು ನಿಮಗೆ ತುಂಬ ಇಷ್ಟ ಅಂದರೆ? ಡಿವೋರ್ಸ್ ದರ್ಶನ್ ಸರ್. ದರ್ಶನ್ ಸರಾ? ಓ ದರ್ಶನ್ ಸರ್, ಪ್ಲೀಸ್ ಇವ್ರ ಹತ್ರ ಮೇಕಪ್ ಮಾಡಿಸ್ಕೊಳ್ಳಿ. ನೋಡೋಣ ಮುಂದೆ. ನೋಡೋಣ. ಅಫ್ಕೋರ್ಸ್ ಆಗುತ್ತೆ ಎಲ್ಲ ನಿಮ್ಮದು. ಈಗ ಕಣ್ಣತ್ರ ಆಯಿತು. ನೆಕ್ಸ್ಟು ಅಪ್ಪರ್ ಲಿಪ್ಪು, ಲೋವರ್ ಲಿಪ್ಪು. ಓಕೆ. ಮೇನ್ ಪೋರ್ಷನ್ ಇರೋದೇ ಈ ಲಿಪ್, ಈ ಕವರ್.
ತುಂಬ ಏಜ್ ಆಗಿರುತ್ತೆ, ಅವ್ರದ್ದು ಸ್ಕಿನ್ನಲ್ಲಿ ತುಂಬ ಟೆಕ್ಸ್ಚರ್ ಇರುತ್ತೆ. ಸೊ ಆ ಥರ ಹೇಗೆ ಮಾಡ್ತೀರಾ ಅವ್ರಿಗೆ? ಸೇಮ್ ಈ ಥರನೇ ಮಾಡ್ತೀವಿ. ಸ್ಟೆಪ್ಸ್ ಎಲ್ಲ ಸೇಮ್ ಹಿಂಗೆ ಇರುತ್ತೆ ಮಾಮೂಲಿ. ಅವ್ರಿಗೆ ಸ್ಕಿನ್ ಟೋನ್ ಮಾಡ್ತೀವಿ ಅಷ್ಟೇ. ಓಕೆ ಓಕೆ. ನೀವು ಯಾರಿಗೆ ಮೇಕಪ್ ಮಾಡಿದ್ರು ಸಿಂಪಲಾಗಿ ಮಾಡಬೇಕು ಮೇಡಮ್, ನ್ಯಾಚುರಲಾಗಿ ಮಾಡಬೇಕು, ಅದೇ ಬೆಟರು ನಿಮಗೆ. ಮುಂಚೆ ಎಲ್ಲ ಇವಿ ತುಂಬ ಮೇಕಪ್ ಆಗ್ತಾಯಿತ್ತು, ಕೇಕೆ ಎಲ್ಲ ಆಗ್ತಾಯಿತ್ತು. ಇವಾಗೆಲ್ಲ ಸಿಂಪಲಾಗಿ ಮಾಡಬೇಕು, ನ್ಯಾಚುರಲಾಗಿ. ಮಾಡಿದಾರೋ ಇಲ್ವೋ ಅನ್ನೋ ಥರ ಕಾಣಬೇಕು ಅಲ್ವಾ? ಓಕೆ. ಈಗ ಕರೆಕ್ಟಾಗಿ ಮಾಡಾಯಿತು, ನೆಕ್ಸ್ಟು ಬ್ಲೆಂಡ್ ಮಾಡಬೇಕು ಅದನ್ನು. ಓಕೆ. ಬ್ಲೆಂಡು ಅಷ್ಟೇ ಸ್ವಲ್ಪ ಸಿಂಪಲಾಗಿ ಮಾಡಬೇಕು, ಜಾಸ್ತಿ ಪ್ರೆಶ್ ಮಾಡಬಾರ್ದು. ಹೌದು, ನೀವು ಯೂಶಲಿ ನಾವು ಮಾಡ್ಕೊಂಡ್ರೆ ಇಟ್ಕೊಂಡು ಹಂಗೆ ತಿಕ್ತಾ ಇರ್ತೀವಿ, ಅದು ಹೋಗ್ಲಿ ಬ್ಲೆಂಡ್ ಆಗಲಿ ಅಂತ. ಸೊ ಯು ಆರ್ ಸಿಂಪ್ಲಿ ಟಚಿಂಗ್ ಮೀ ಲೈಕ್ ಹಿಂಗೆ ಹಿಂಗೆ ಚಿಕ್ಕ ಚಿಕ್ಕದಾಗಿ ಮುಟ್ತಾ ಇದ್ದೀವಿ. ಉಜ್ಜಬಾರ್ದು, ಜಸ್ಟ್ ಟ್ಯಾಪ್ ಮಾಡಬೇಕು ಅಷ್ಟೇ, ಉಜ್ಜಬಾರ್ದು. ನಾವೆಷ್ಟು ಚೆನ್ನಾಗಿ ಟ್ಯಾಪ್ ಮಾಡ್ತೀವಿ ಅಷ್ಟು ಬ್ಲೆಂಡಿಂಗ್ ಚೆನ್ನಾಗಿ ಬರುತ್ತೆ ನಿಮಗೆ. ನೀವು ಇದೆಲ್ಲ ಪ್ರಾಡಕ್ಟ್ ನನ್ನ ಮೇಲೆ ಹಚ್ತಿದ್ದೀರಾ ಇವಾಗ? ನನಗೂ ಸ್ವಲ್ಪ ನ್ಯಾಚುರಲ್ ಆಗಿ ಇರಬೇಕು ಅಂತ ಇದೆ. ಹೌದು. ತುಂಬ ಫಸಿ ಯಾರಿರ್ತಾರೆ? ಹೆಣ್ಮಕ್ಳು ಇರ್ತಾರ, ಗಂಡು ಮಕ್ಳು ಇರ್ತಾರ? ಮೇಕಪ್ಪಿಗೆ ಬಂದಾಗ ತುಂಬ ನನಗೆ ಇದು ಬೇಕು ಅದು ಬೇಕು, ಆ ಥರ ಮಾಡು ಈ ಥರ ಮಾಡು ಅನ್ನೋ. ಜಾಸ್ತಿ ಹೆಣ್ಮಕ್ಳೇ. ಹೆಣ್ಮಕ್ಳಿಗೆ ಎಲ್ಲರೂ ಕೇಳಲ್ಲ, ಕೆಲವೊಂದು ಜನ ಕೇಳ್ತಾರೆ ಅಷ್ಟೇ. ಓಕೆ ಓಕೆ. ತುಂಬ ತಲೆ ಕೆಡಿಸಿರೋ ಅಂಥದ್ದು ಏನಾದರೂ ಇದೆಯಾ? ಏನಾದರೂ ಸ್ಟೋರಿ ಇದೆಯಾ? ಅಂಥದ್ದು ಯಾವುದೂ ಇಲ್ಲ. ಕೆಲವ್ರು ಮಾಡ್ತಾರೆ, ಒಬ್ರು ಇಬ್ಬರು ಅಷ್ಟೇ. ಓಕೆ. ಹೆಸ್ರು ಹೇಳೋಕ್ಕಾಗಲ್ಲ. ಓಕೆ. ಫೇವ್ರೆಟ್ ಹೀರೋಯಿನ್ಗೆ ಏನಾದರೂ ಮಾಡಿದ್ದೀರಾ ಮೇಕಪ್ಪು? ಇಲ್ಲ. ಯಾರು ನಿಮ್ಮ ಫೇವ್ರೆಟ್? ರಮ್ಯಾ. ರಮ್ಯಾ ಅವರಾ? ವಾವ್, ನನಗೂ ಅವರೇ ಫೇವ್ರೇಟು. ಓ